ಹೊರಗಡೆ ಜಿಟಿ ಜಿಟಿ ಮಳೆ ಸುರಿತಾ ಇದ್ದರೆ ನಾವೋಕೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋ ಹೇಳಿ ಮನಸ್ಸಿಗೆ ಕಾಣಿಸ್ತಾ ಇರ್ತು. ಇನ್ಸ್ಟಂಟ್ ಅವಲಕ್ಕಿ ಪಡ್ಡು ಬಹಳ ರುಚಿಯಾಗಿರ್ತು. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಬಾಯಲ್ಲಿಟ್ಟರೆ ಕರಗ್ತು. ಈ ಬೋಂಡಾ ತಿನ್ನುವಂತಹ ಕ್ರೇವಿಂಗು ಸಹ ಹೊರಟೋಗ್ತು. ಹಾಗಾದರೆ ಇವತ್ತು ಅವಲಕ್ಕಿ ಪಡ್ಡು ಮಾಡೋದು ಹೇಗೆ ಹೇಳಿ ನೋಡುವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. 1 ಕಪ್ ಗಟ್ಟಿ ಅವಲಕ್ಕಿನ ಒಂದು ಪಾತ್ರೆಗೆ ಹಾಯ್ಕೊಳ್ಳಿ. ಅದರಲ್ಲಿ ತುಂಬಾ ಧೂಳಿರ್ತು. ಅದಕ್ಕೆ 2 ಸರಿ ಇದನ್ನು ಚೊಕ್ಕ ಮಾಡಿ ತೊಳ್ಕೊಳ್ಳ. ಇಲ್ಲಿ ಪೇಪರ್ ಅವಲಕ್ಕಿ ತಗೊಂಡ್ರೂ ಆಗ್ತು, ಆದರೆ ಗಟ್ಟಿ ಅವಲಕ್ಕಿನೇ ರಾಶಿ ಚಲೋ ಆಗ್ತು. ಈಗ ಅದೇ ಕಪ್ಪಲ್ಲಿ 1 ಕಪ್ ಗಟ್ಟಿ ಮೊಸರನ್ನು ಹಾಕಿ ನೆನೆಸಿಟ್ಕೊಳ್ಳಿ. ಸ್ವಲ್ಪ ಹೊತ್ತು ನೆನೆಲಿ, ಅಲ್ಲಿ ತನಕ ನಾವು ತರಕಾರಿ ಕಟ್ ಮಾಡ್ಕೊಳ್ಳಿ. 2 ಕ್ಯಾರೆಟು, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕರಿಬೇವಿನ ಸೊಪ್ಪು. ನೀವು ಬೇಕಾದರೆ ಶುಂಠಿನೂ ಹಾಕೊಳ್ಳಕ್ಕೂ, ಬಟ್ ನಮ್ಮ ಮನೇಲಿ ಯಾರಿಗೂ ಶುಂಠಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಶುಂಠಿ ಸ್ಕಿಪ್ ಮಾಡ್ತಾಯಿದ್ದೆ. ಎಲ್ಲ ತರಕಾರಿನೂ ಒಂದಾದ ನಂತರ ಒಂದು ಹೆಚ್ಚಿಟ್ಕೊಳ್ಳೋ. ಕ್ಯಾರೆಟ್ ಮಾತ್ರ ತುರಿದಿಟ್ಕೊಳ್ಳೋ. ಈಗ ಅವಲಕ್ಕಿ ಮೊಸರಲ್ಲಿ ನೆನೆದ್ದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬ. ಆದರೆ ನೀರು ಜಾಸ್ತಿ ಹಾಯ್ಕೊಂಬುದು ಬೇಡ, ಯಾಕೆಂದರೆ ನೋಡ್ಕೊಂಡು ಆಮೇಲೆ ನೀರು ಹಾಕಿದ್ರಾತು. ಮೊದಲೇ ನೀರಾಗೋದ್ರೆ ಮತ್ತು ಹದ ತಪ್ಪೋಗ್ತು. ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ. ನೋಡಿ, ಇಷ್ಟು ಪೇಸ್ಟ್ ಮಾಡಿದ್ರೆ ಸಾಕು. ಅದನ್ನು ಮತ್ತು ಪಾತ್ರೆಗೆ ಹಾಕಿ ಈಗ 2 ಕಪ್ ಚಿರೋಟಿ ರವೆನ ಹಾಕ್ತಾಯಿದ್ದೆ. ದೊಡ್ಡ ರವೆ ಹಾಕೊಳ್ಳೋಕೆ ಹೋಗಡಿ, ಚಿರೋಟಿ ರವೆನ ಹಾಕಿ. ಪಡ್ಡು ಚಲೋ ಬತ್ತು. 1 ಕಪ್ ಅವಲಕ್ಕಿ, 1 ಕಪ್ ಮೊಸರು, ಆಮೇಲೆ 2 ಕಪ್ ಚಿರೋಟಿ ರವೆ, ಅಳತೆ ಸಮ ಇರೋ. ಹೆಚ್ಚಿದ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊದಲೇ ನೀರು ಹಾಕ್ಬಿಟ್ರೆ ಕೆಲವೊಂದು ಸತಿ ತೆಳ್ಳಗಪ್ಪು ಚಾನ್ಸಸ್ ಇರ್ತು. ಅದಕ್ಕೋಸ್ಕರ ತರಕಾರಿ ಎಲ್ಲ ಹಾಕಾದ್ಮೇಲೆ ನೀರು ಹಾಕೋ. ನೋಡಿ, ನೋಡಲು ಎಷ್ಟು ಚೆಂದ ಕಾಣ್ತು. ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿದ್ದು. ನೀವು ಹೋಗ್ಬೇಕಾದ್ರೆ ದಪ್ಪ ಮೆಣಸಿನ್ಕಾಯನ್ನು ಸಹ ಹಾಕ್ಲಕ್ಕು, ಆದರೆ ಇಷ್ಟೇ ತರಕಾರಿ ಬಹಳ ರುಚಿ ಕೊಡ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ. ನಂತರ ಈಗ ಮಿಕ್ಸಿ ತೊಳೆದ ನೀರನ್ನು ನಾನೀಗ ಹಾಕ್ತಿದ್ದೆ. ನೋಡಿ, ನೋಡ್ಕೊಂಡು ನೀರು ಹಾಕಿ. ಮೊದಲೇ ನೀರು ಜಾಸ್ತಿ ಹಾಕೊಂಬಲು ಹೋಗಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಒಂದು ಹದ ಬಂದು ಈಗ ನೋಡಿ. ಈಗ ನಾನು ಅಲ್ಲಿ ತನಕ ಸ್ಟೋವ್ ಹಚ್ತಾ ಇದ್ದೆ. ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೆ. ಎಣ್ಣೆ ಸ್ವಲ್ಪ ಬೇಕಾಗ್ತು ಇದಕ್ಕೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ಪಡ್ಡು ರುಚಿ ಹಪ್ಪದು. ಮತ್ತು ನಾನು ಬಂಡಿನ ರಾತ್ರಿಯೇ ಪಳಗಿಸಿಟ್ಟಿದ್ದೆ. ಸ್ವಲ್ಪ ರಾತ್ರಿಯೇ ಎಣ್ಣೆ ಹಚ್ಚಿಟ್ರೆ ಒಂದು ಸ್ವಲ್ಪ ಚಲೋ ಬತ್ತು ಪಡ್ಡು, ಬೇಗ ಹೇಳ್ತು. ನಂದು ತುಂಬ ಹಳೆಯ ಬಂಡಿ, ಕಬ್ಬಣದ ಬಂಡಿ. ಇದರಲ್ಲೇ ರಾಶಿ ಚಲೋ ಬತ್ತು. ಬಟ್ ಸಣ್ಣಕ್ಕಿದ್ದು ಇದು ಒಳಗಡೆ. ಇದು ನಾನು ಒಂದು ಚಿಕ್ಕ ಸೌಟು ತಗೊಂಡೆ. ಚಿಕ್ಕ ಸೌಟಲ್ಲಾದರೆ ಹಾಕೊಳ್ಳೋಕ್ಕೂ ಸಹ ಚಲೋ ಆಗ್ತು. ಇದನ್ನೀಗ ನಾವು ಮುಚ್ಚಿ ಬೇಯಿಸೋ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸೋ, ಇಲ್ಲಾಂದರೆ ಅದೆಂತಾಗ್ತು ಅಂದರೆ ಮೇಲ್ಗಡೆ ಎಲ್ಲ ಕತ್ತದಂಗೆ ಆಗೋಗ್ತು, ಒಳಗಡೆ ಬೇಯುತ್ತೇ ಇಲ್ಲೇ. ಸಿಮ್ಮಲ್ಲಿಟ್ಟರೆ ನೀಟಾಗಿ ಒಳಗಡೆ ಎಲ್ಲ ಬೆಂದು ಕ್ರಿಸ್ಪಿಯಾಗಿ ಚಲೋ ಬತ್ತು. ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ನಾನು ಮತ್ತು ಮೇಲಿಂದ ಎಣ್ಣೆ ಹಾಕಿದ್ನಿಲ್ಲೇ, ಫಸ್ಟೇ ತುಂಬ ಎಣ್ಣೆ ಹಾಕಿಕ್ಕಿದೆ. ನೋಡಿ ಎಷ್ಟು ಹದ ಸರಿ ಬಂದು ಬೇಗ ತಿರುಗಿಸಾಕೊಳ್ಳೋಕ್ಕಾಗ್ತಾಯಿದ್ದು. ಈ ರೀತಿ ಪಟ ಆಗೋಗ್ತು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಕೊಳ್ಳಕ್ಕು, ಸಂಜೆ ಹೊತ್ತು ಸ್ನ್ಯಾಕ್ಸಿಗೂ ಸಹ ಮಾಡಿಕೊಡ್ಲಕ್ಕು, ಚಹಾ ಜೊತೆಗೆ ಚಲೋ ಇರ್ತು. ನೀವು ಖಂಡಿತ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಮಕ್ಕಕ್ಕೆ ಟಿಫನ್ ಬಾಕ್ಸಿಗೆ ಸಹ ಕಳಿಸ್ಲಕ್ಕು. ಮಧ್ಯಾಹ್ನ ತನಕನೂ ಇದು ಸಾಫ್ಟ್ ಇರ್ತು, ಎಂಥದ್ದು ಆಗ್ತಿಲ್ಲ. ಸಂಜೆ ತನಕ ಏನೂ ಆಗ್ತಿಲ್ಲ. ಇದರ ಜೊತೆಗೆ ಪುದೀನ ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವ್ದು ಬೇಕಾದ್ರೂ ಸೂಟ್ ಆಗ್ತು. ಆಂಧ್ರ ಬದಿಗೆಲ್ಲ ಇದಕ್ಕೆ ತೊವೆ ಮಾಡ್ತಾ. ನಿಗೋಕೆ ಯಾವ್ದು ಇಷ್ಟನೋ ಅದನ್ನು ಮಾಡ್ಕೊಂಡು ತಿನ್ನಿ. ಆದರೆ ಶುಂಠಿ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಅದನ್ನು ಸಹ ಮಾಡ್ಕೊಳ್ಳಕ್ಕು. ಈ ರೆಸಿಪಿ ಇಷ್ಟ ಆದರೆ ನಿಗಳ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. Thank you so much. Bye bye. Take care.